ನಮಸ್ಕಾರ ಎಲ್ರಿಗೂ. ನಾನು ನರ್ಸರಿಗೆ ಹೋಗಿದ್ದೆ, ಏನೆಲ್ಲ ತಂದೀನಿ ಅಂತ ತೋರಿಸ್ತೀನಿ. ನನಗೆ ಟೂಲ್ಸ್ ಮತ್ತು ವರ್ಮಿ ಕಂಪೋಸ್ಟ್ ಬೇಕಾಗಿತ್ತು, ಅದಕ್ಕೆ ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ಗಿಡಗಳನ್ನು ನೋಡಿದ ಮೇಲೆ ತಗೋಬೇಕನ್ನಿಸ್ತು. ಅದಕ್ಕೆ ಸ್ವಲ್ಪ ಪ್ಲ್ಯಾಂಟ್ಗಳನ್ನು ತೊಗೊಂಡು ಬಂದೆ. ಈಗ ಮಳೆಗಾಲ ಬಂತಲ್ಲ, ಹೀಗಾಗಿ ಯಾವುದೇ ಪ್ಲ್ಯಾಂಟ್ ಹಾಕಿದ್ರೂ ಕೂಡ ಚೆನ್ನಾಗಿ ಬರ್ತಾವ. ನಾನು ಇಲ್ಲಿ ಕೆಲವೊಂದು ಫ್ಲವರ್ ಪ್ಲ್ಯಾಂಟ್ಗಳನ್ನು ತೊಗೊಂಡು ಬಂದಿದ್ದೀನಿ. ಇದು ವಾಟರ್ ಪ್ಲ್ಯಾಂಟ್. ನನಗೊಂದು ಗ್ರಾಸ್ ಕಟರ್ ಬೇಕಾಗಿತ್ತು, ಗ್ರಾಸ್ ಕಟರ್ ತೊಗೊಂಡು ಬಂದೆ. ಮನೆಯಲ್ಲಿ ಗ್ರಾಸ್ ಕಟ್ ಮಾಡಲಿಕ್ಕೆ ಯಾವುದೂ ಟೂಲ್ ಇರಲಿಲ್ಲ, ತುಂಬಾ ಹೈಟಾಗಿ ಬೆಳೆದ್ಬಿಟ್ಟಿತ್ತು. ಅದಕ್ಕೆ ಮಳೆಗಾಲದಲ್ಲಿ ಇನ್ನೂ ಜಾಸ್ತಿ ಬೆಳಿತೈತಿ ಅಂದ್ಕೊಂಡು ಅದಕ್ಕೊಂದು ಗ್ರಾಸ್ ಕಟರ್ ತೊಗೊಂಡು ಬಂದೆ. ಇದು ರೋಸಿಗೆ ತೊಗೊಂಡಿದ್ದೀನಿ, ಇದನ್ನು ಗ್ರೋತ್ ಆಗಲಿಕ್ಕೆ. ಇದು ಗೊಬ್ಬರ. ಇದು ಹೈಡ್ರೇಂಜಿಯಾ ಪ್ಲ್ಯಾಂಟ್. ಇದರಲ್ಲಿ ಹೂಗಳು ತುಂಬ ಚೆನ್ನಾಗಿ ಬರ್ತವೆ. ಇದನ್ನು ನಾನು 4 ಪ್ಲ್ಯಾಂಟ್ ತೊಗೊಂಡ್ಬಂದೀನಿ. ಇದು 150 ರೂಪಾಯಿಗೆ ಒಂದು ಪ್ಲ್ಯಾಂಟ್. ಈಗಾಗಲೇ ಇದು ನನ್ನ ಹತ್ರ ಇದೆ, ನೆಲದಲ್ಲಿ ಹಾಕಿದ್ದೀನಿ. ಇದು ಎಸ್ಟರ್ ಫ್ಲವರ್ ಪ್ಲ್ಯಾಂಟ್. ಇದನ್ನು 2 ತೊಗೊಂಡಿದ್ದೀನಿ. ಒಂದು ಗಿಡಕ್ಕೆ 100 ರೂಪಾಯಿ. ಇನ್ನು ಸ್ವಲ್ಪ ರೋಸ್ ಪ್ಲ್ಯಾಂಟ್ಸ್ಗಳನ್ನು ತೊಗೊಂಡೆ. ನನ್ನ ಹತ್ರ ಮೊದಲು ರೋಸ್ ಪ್ಲ್ಯಾಂಟ್ಗಳಿತ್ತು. ಒಂದು ಕಡೆ ಇನ್ನೊಂದು ಸ್ವಲ್ಪ ಜಾಗ ಖಾಲಿ ಇತ್ತು, ಅದಕ್ಕೆ ಇದನ್ನು ಹಾಕೋಣ ಅಂತ ತೊಗೊಂಡೆ. 4 ಕಲರ್ ರೋಸ್ ತೊಗೊಂಡಿದ್ದೀನಿ. ಇದು ವಾಟರ್ ಕ್ಯಾಬೇಜ್. ಇದು ವಾಟರ್ ಲೆಟಸ್ಸು ಅಂತಾರೆ ಇದಕ್ಕೆ. ಇದು 50 ರೂಪೀಸ್. ಇದನ್ನು 1 ತೊಗೊಂಡಿನಿ. ಇದು ಆಮೇಲೆ ತಾನೇ ಮಲ್ಟಿಪ್ಲೈ ಆಗ್ತಾ ಹೋಗ್ತೈತಿ. ಇದು ಜೀವ್ರಸ್ ಬಯೋಸ್ಟಿಮ್ಯುಲೆಂಟ್. ಇದು ಬೇಸಿಗೆಯಲ್ಲಿ ನನ್ನ ರೋಸ್ ಪ್ಲ್ಯಾಂಟ್ ಸರಿಯಾಗಿ ಬೆಳೆದಿಲ್ಲ ಅಂತ ಹೇಳಿದೆ ನರ್ಸರಿಯವ್ರಿಗೆ. ಅವರು ಇದನ್ನು ರೂಟ್ ಸರಿಯಾಗಿ ಡೆವಲಪ್ ಆಗುತ್ತೆ, ಇದನ್ನು ಹಾಕ್ರಿ. ಆಮೇಲೆ ಇದ್ರ ಜೊತೆ ಇನ್ನೊಂದು ಕೊಟ್ಟಿದ್ದಾರೆ, ಇದನ್ನು ಮಿಕ್ಸ್ ಮಾಡಿ ಹಾಕಿ ಅಂತ ಹೇಳಿದ್ದಾರೆ. ನಾನು ನೋಡೋಣ, ಈ ಸಲ ಟ್ರೈ ಮಾಡೋಣ ಅಂತ ತಂದಿದ್ದೀನಿ. ಇದು ವರ್ಬಿನಾ ಪ್ಲ್ಯಾಂಟ್. ಇದು ಹಾರ್ಡ್ ಪ್ಲ್ಯಾಂಟ್. ಇದರಲ್ಲಿ ಎಲ್ಲ ಸೀಸನ್ನಲ್ಲಿ ಹೂಗಳು ಬರ್ತವೆ. ಇದು ತುಂಬ ವೈಡಾಗಿ ಬೆಳಿತೈತಿ ಮತ್ತು ರಫ್ ಆ್ಯಂಡ್ ಟಫ್ ಪ್ಲ್ಯಾಂಟ್. ಇದು ನೀರು ಜಾಸ್ತಿ ಕಡಿಮೆ ಏನೇ ಆದ್ರೂ ಬೆಳಿತೈತಿ, ಯಾವುದೇ ಪ್ರಾಬ್ಲಮ್ ಆಗಲ್ಲ. ಇದು ಒಂದು ಡಾರ್ಫ್ ವೆರೈಟಿ. ಒಂದು ಪಾಟ್ ತೊಗೊಂಡಿದ್ದೀನಿ, ಇದಕ್ಕೆ 150 ರೂಪಾಯಿ. ಇದನ್ನು ವಾಟರ್ ಕ್ಯಾಬೇಜ್ ಹಚ್ಚಲಿಕ್ಕೆ ತೊಗೊಂಡಿನಿ. 5 kg ವರ್ಮಿ ಕಂಪೋಸ್ಟನ್ನು ತೊಗೊಂಡಿದ್ದೀನಿ. ಇನ್ನೆರಡು ಕ್ರೇಪಿಂಗ್ ಫಿಗ್ ಪ್ಲ್ಯಾಂಟ್ ತೊಗೊಂಡು ಬಂದೀನಿ. ಇದು ಗೋಡೆಗೆ ಅಂಟ್ಕೊಂಡು ಬೆಳಿತೈತಿ. ಇದನ್ನು ನಾನು ಒಂದು ಕಡೆ ಕಂಪೌಂಡಿಗೆ ಹಚ್ಚಬೇಕು ಅಂತ ತೊಗೊಂಡಿದ್ದೀನಿ. ಇದೆಲ್ಲ ಸೀಡ್ಸ್ ತೊಗೊಂಡು ಬಂದೀನಿ. ನಾನು ಹಿಂದ್ಗಡೆ ನಮ್ಮ ಇನ್ನೊಂದು ಬ್ಯಾಕ್ ಯಾರ್ಡ್ ಒಳಗೆ ಜಾಗ ಐತಿ, ಅಲ್ಲಿ ನಾನು ಎಲ್ಲ ವೆಜಿಟೇಬಲ್ಸ್ ಹಾಕಬೇಕಂತ ಬೀಜನ ತೊಗೊಂಡು ಬಂದೀನಿ. ಎಲ್ಲ ಥರ ಬೀಜ ಇದ್ದಾವೆ ಇಲ್ಲಿ. ಎಲ್ಲ ಜವಾರಿ. ಇದು ಹೈಬ್ರಿಡ್. ಇದಕ್ಕೆ 55 ರೂಪೀಸ್ ಒಂದು ಪ್ಯಾಕೆಟ್ಗೆ. ಇದು 10 ರೂಪೀಸ್ ಪ್ಯಾಕೆಟ್. ಒಂದು 20 ರೂಪೀಸ್ ಇದಾವೆ. ಇನ್ನು ಮುಂದೆ ಒಂದೊಂದಾಗಿ ನಾನು ಪ್ಲ್ಯಾಂಟೇಷನ್ ಮಾಡೋದನ್ನು ತೋರಿಸ್ತೀನಿ. ಪಾಟಿಂಗ್ ಸಾಯಿಲ್ಗೆ ಏನೇನು ಹಾಕ್ಕೋಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕ್ಕೋಬೇಕು, ಯಾವ ಗಿಡಗಳನ್ನು ಯಾವ ಜಾಗದಲ್ಲಿ ಇಡಬೇಕು ಅಂತ ಹೇಳ್ಕೊಡ್ತೀನಿ. ಈಗ ನಾನು ವಾಟರ್ ಕ್ಯಾಬೇಜ್ ಹೇಗೆ ಪ್ಲ್ಯಾಂಟೇಷನ್ ಮಾಡೋದಂತ ಹೇಳ್ತೀನಿ. ಈ ವಾಟರ್ ಕ್ಯಾಬೇಜ್ ಪ್ಲ್ಯಾಂಟಿಗೆ ಹೋಲ್ ಇಲ್ಲದೆ ಇರೋ ಪಾಟ್ ಬೇಕು. ಇಲ್ಲಿ ನಾನು ಕ್ಲೇ ಮಣ್ಣು ಅಂದರೆ ಜಿಗಿಟ್ ಮಣ್ಣನ್ನು ತೊಗೊಂಡಿದ್ದೀನಿ ಮತ್ತು ವರ್ಮಿ ಕಂಪೋಸ್ಟನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಎರಡನ್ನು ಮಿಕ್ಸ್ ಮಾಡಿ ನೀರು ಹಾಕೋತಾ ಇದ್ದೀನಿ. ಈಗ ನಾನು ವಾಟರ್ ಕ್ಯಾಬೇಜನ್ನು ನೀರಲ್ಲಿ ಹಾಕ್ತೀನಿ. ಇದಕ್ಕೆ ಇನ್ನೊಂದು ಹೆಸರು ವಾಟರ್ ಲೆಟ್ಯೂಸ್ ಅಂತಾರೆ. ಇದನ್ನು ಡೈರೆಕ್ಟ್ ಸನ್ಲೈಟಲ್ಲಿ ಇಡಬಾರ್ದು, ಸೆಮಿ ಶೇಡಲ್ಲಿ ಇಡಬೇಕು. ಇಲ್ಲಿ ನೋಡಿ ಬೇಬಿ ಪ್ಲ್ಯಾಂಟ್ ಬಂದಿದೆ ಸೈಡ್. ಇದನ್ನು ಒಂದು ಪ್ಲ್ಯಾಂಟ್ ಹಚ್ಚಿದರೆ ಸಾಕು, ಪಾಟ್ ಎಲ್ಲ ತುಂಬಿ ಬಿಡುತ್ತೆ. ಆಮೇಲೆ ಬೇಬಿ ಪ್ಲ್ಯಾಂಟನ್ನು ಬಿಡ್ತಾ ಹೋಗುತ್ತೆ ಇದು.
ಇದರ ಎಲೆಗಳು ವೆಲ್ವೆಟಿ ಆಗಿರುತ್ತೆ, ಇದು ಸಾಫ್ಟಾಗಿ. ಈಗ ನಾನು ಎಸ್ಟೇರ್ ಫ್ಲವರ್ ಪ್ಲ್ಯಾಂಟ್ಗೆ ಸಾಯಿಲನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಇಲ್ಲಿ ನಾನು ಗಾರ್ಡನ್ ಸಾಯಿಲ್, ಕೊಕೊಪೀಟ್, ವರ್ಮಿ ಕಂಪೋಸ್ಟ್, ಸ್ವಲ್ಪ ಫಂಗಿಸೈಡ್ ಮತ್ತು ಬೋನ್ ಮೀಲನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪಾಟಿಗೆ ಹಾಕ್ಕೊಂಡು ಬಿಡಬೇಕು. ಪ್ಲ್ಯಾಂಟನ್ನು ಹಾಕ್ಕೊಂಡು ಮತ್ತು ಚೆನ್ನಾಗಿ ಮಣ್ಣು ಹಾಕಿ ನೀರು ಹಾಕ್ಕೊಂಡು ಬಿಡಬೇಕು. ಎಸ್ಟೇರ್ ಪ್ಲ್ಯಾಂಟಿಗೆ ಫುಲ್ ಸನ್ಲೈಟ್ ಬೇಕು. ಇದು ಯಾವುದೇ ನಾರ್ಮಲ್ ಮಣ್ಣಲ್ಲಿ ಆದರೂ ಬೆಳೆಯುತ್ತೆ. ಇದು ಒಂದು ಸನ್ಫ್ಲವರ್ ಫ್ಯಾಮಿಲಿಗೆ ಸೇರಿದ್ದು. ಈ ಫ್ಲವರನ್ನು ಫ್ಲವರ್ ಅರೇಂಜ್ಮೆಂಟ್ಗೂ ಯೂಸ್ ಮಾಡ್ತಾರೆ ಇದನ್ನು. ಇನ್ನು ಉಳಿದಿದ್ದ ಪ್ಲ್ಯಾಂಟ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ.